ಹಾಯ್ ಹೆಲೋ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮಾಹಿನ್ಸ್ ಕಿಚನ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋ ಮುಖಾಂತರ ಇನ್ನು ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಬನ್ನಿ ಸ್ನೇಹಿತರೆ, ಇವತ್ತು ನಾನು KFC ಮಾದರಿಯ ಚಿಕನ್ ಮನೆಯಲ್ಲೇ ಹೇಗೆ ಈಸಿ ರೀತಿಯಲ್ಲಿ ಮಾಡ್ಕೋಬಹುದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಚಿಕನ್ ತೊಗೊತಾ ಇದ್ದೀನಿ, ಲೆಗ್ ಪೀಸ್ ತೊಗೊಂಡಿದ್ದೀನಿ ನಾನು 4 ಇಲ್ಲಿ. ಈಗ ಇದಕ್ಕೆ ಕಟ್ಸ್ ಹಾಕೋಬೇಕು. ಸ್ಕಿನ್ ಇರೋದನ್ನ ತೊಗೊಂಡಿದ್ದೀನಿ ನಾನು. ನೀವು ಸ್ಕಿನ್ ಇಲ್ಲ ಅಂದರೂ ರಿಮೂವ್ ಮಾಡಬೇಕಾದ್ರೆ ಮಾಡ್ಕೋಬೇಕು. ನಾನಿಲ್ಲಿ ಚಿಕನಿಗೆ ಕಟ್ಸ್ ಹಾಕೋಬೇಕು. ಕಟ್ಸ್ ಹಾಕಿದರೆ ನಾವೇನು ಮಸಾಲೆ ಹಾಕ್ತೀವಿ ಅದು ಚೆನ್ನಾಗಿ ಒಳಗೋಗಿ ಚಿಕನ್ ಜ್ಯೂಸಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಎಲ್ಲ ಚಿಕನ್ನಿಗೂ ಕ್ಲೀನಾಗಿ ಕಟ್ಸ್ ಹಾಕೋತಾ ಇದ್ದೀನಿ. ಕಟ್ಸ್ ಹಾಕಿ ಈಗೇನು ನಾರ್ಮಲ್ ಚಿಕನ್ ತೊಗೊಂಡಿದ್ವಿ ನಾವು, ಅದಕ್ಕೂ ಸ್ವಲ್ಪ ಕ್ಲೀನಾಗಿ ಕಟ್ಸ್ ಹಾಕೊಳ್ಳಿ. ನಿಮಗೆ ಸ್ಕಿನ್ ಬೇಕು ಅಂದರೆ ಇಟ್ಕೊಳ್ಳಿ, ಸ್ಕಿನ್ ಬೇಡ ಅಂದರೆ ಸ್ಕಿನ್ ರಿಮೂವ್ ಮಾಡಿ ಕೂಡ ಮಾಡ್ಕೋಬೋದು. ಸ್ಕಿನ್ ಬೇಕಂತಾನೇ ಇಲ್ಲ. ಮತ್ತು ಇದು 3 ಸ್ಟೆಪ್ಪು. KFC ಚಿಕನ್ ಏನು ನಿಮಗೆ ನಾನು 3 ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. 3 ಸ್ಟೆಪ್ಪಲ್ಲಿ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, 3ನೇ ಸ್ಟೆಪ್ ಅಂತ ಇರುತ್ತೆ ಇದರಲ್ಲಿ. ಈಗ ನಾನು ಕ್ಲೀನಾಗಿ ಕಟ್ಸ್ ಹಾಕ್ಕೊಂಡು ಈಗ ಸಾಲ್ಟ್ ತೊಗೊಂಡಿದ್ದೀನಿ, ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸಾಲ್ಟ್ ತೊಗೊಂಡು ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಇದಕ್ಕೆ ಕ್ಲೀನಾಗಿ. ನೆಕ್ಸ್ಟ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡ್ರ್ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಳ್ಳಿ. ನಂತರ ವೆನಿಗರ್ 2 ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕೋತಾ ಇದ್ದೀನಿ. ಕ್ಲೀನಾಗಿ ಹಾಕಿ ಇಷ್ಟು ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟು ಇದು 4 ಗಂಟೆ ಹಾಗೆ ಇದನ್ನ ಇಟ್ಬಿಡಿ. ನಾವೇನೀಗ ಮ್ಯಾರಿನೇಟ್ ಮಾಡಿ ಇಟ್ನೋ ನಾನು, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದೊಂದು ಕ್ಲಿಪ್ ನನ್ನ ಅಲ್ಲಿಗೆ ಹಾಕಿರೋದು ನಾನು ಒಂದು ಕ್ಲಿಪ್ ಮಿಸ್ ಆಗಿದೆ, ನಾನು ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ 1 ಕಪ್ಪಷ್ಟು ಮೈದಾನ ಹಾಕೋತಾ ಇದ್ದೀನಿ. 1 ಕಪ್ಪಷ್ಟು ಫುಲ್ ಮೈದಾನ ಹಾಕ್ಕೊಳ್ಳಿ. ಅದೇ ಕ್ವಾಂಟಿಟಿಲಿ ಸೇಮ್ ಆಗಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಎಷ್ಟು ಮೈದಾ ತೊಗೊಂಡಿದ್ದೀನಿ ಅಷ್ಟೇ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ನ ಇದಕ್ಕೂ ಸೇರಿಸ್ಕೊಳ್ಳಿ. ನಂತರ ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ ಸಾಕು. ಯಾಕಂದರೆ ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ತಾ ಇರೋದು ನಾನು. 1/2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಇದಕ್ಕೆ. ಈಗ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನಿಮಗೆ ಬಿಟ್ಟಿದ್ದು ಸ್ಪೈಸಿ ಜಾಸ್ತಿ ಬೇಕಂದರೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರು ಕೂಡ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಹಾಕಬೇಡಿ, ಬೇಕಿಂಗ್ ಪೌಡರ್ನ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಫುಲ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲಿ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ. ನಂತರ ಆರಿಗ್ಯಾನೋ ಆಪ್ಷನಲ್. ನಿಮಗೆ ಆರಿಗ್ಯಾನೋ ಇಲ್ಲ ಮನೆಯಲ್ಲಿ ಅಂದರೆ ತೊಂದರೆ ಇಲ್ಲ, ಇದೆ ಅಂದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ವೆನಿಗರ್ ತೊಗೊಂಡಿದ್ದೀನಿ. ವೆನಿಗರ್ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕ್ಕೊಳ್ಳಿ. ನಂತರ ಹಾಲು ತೊಗೊಂಡಿದ್ದೀನಿ. ನೀವೇನೀಗ ಡೈರೆಕ್ಟ್ ಫ್ರಿಜ್ಜಿಂದ ತೊಗೊಂಡು ಹಾಕ್ತೀರಾ ಅಂದರೆ ಅದೇ ಹಾಕಿ, ಬಿಸಿ ಮಾಡಿ ಹಾಕಬೇಡಿ. ಇದಕ್ಕೆ ಬಿಸಿ ಮಾಡಿ ಹಾಕಬೇಕಂತ ಇಲ್ಲ, ತಣ್ಣಗಿರೋದು ಹಾಲನ್ನೇ ತೊಗೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ನೀವೇನೀಗ ದೋಸೆ ಹಿಟ್ಟು ಏನು ಮಾಡ್ತೀರೋ ಆ ಕ್ವಾಂಟಿಟಿಲಿದ್ದರೆ ಸಾಕು. ಆ ರೀತಿ ರೆಡಿ ಮಾಡ್ಕೊಳ್ಳಿ ಇದನ್ನ. ಇದು ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನ ತೆಗೆದಿಟ್ಕೊಳ್ಳಿ. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ಏನಿದೆ ನಮ್ಮದು ಅದು ಕಂಪ್ಲೀಟ್ ಆಗಿದೆ. ಫಸ್ಟ್ ಮ್ಯಾರಿನೇಷನ್, ಸೆಕೆಂಡ್ ಇದು ಕೋಟಿಂಗಿಗೆ ಏನು ರೆಡಿ ಮಾಡ್ಕೊಂಡು ಇದು ಸೆಕೆಂಡ್ ಸ್ಟೆಪ್. ಈಗ 3ನೇ ಸ್ಟೆಪ್ಪಿಗೆ ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಆ ಪ್ಲೇಟಿಗೆ 3 ಕಪ್ ಆಗೋಷ್ಟು ಮೈದಾನ ಹಾಕ್ಕೊಳ್ಳಿ. 3 ಕಪ್ಪು ಸಾಕಾಗುತ್ತೆ. ನಂತರ ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ಬೇಕಿಂಗ್ ಸೋಡಾ ಹಾಕಬೇಡಿ. ಇದೆರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗೇನು ನಾನೀಗ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ನು ಚಿಕನ್, ಅದು ರೆಡಿ ಇದೆ. ಸೆಕೆಂಡ್ ಕೋಟಿಂಗಲ್ಲಿ ಏನು ನಾನು ಲಿಕ್ವಿಡ್ ನಿಮಗೆ ಮ್ಯಾರಿನೇಷನ್ ಏನು ತೋರಿಸಿದೆ ಅದು ರೆಡಿಯಾಗಿದೆ. 3ನೇ ಸ್ಟೆಪ್ಪಲ್ಲಿ ಡ್ರೈ ಕೋಟಿಂಗ್ ಏನು ತೋರಿಸಿದ್ನೋ ಅದು ಕೂಡ ಇಲ್ಲಿ ರೆಡಿಯಾಗಿದೆ. 3 ರೆಡಿ ಇದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಇಲ್ಲಿ ಬಾಣಲಿ ಇಟ್ಕೊತಾ ಇದ್ದೀನಿ ನಾನು. ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿ ಆಯಿಲ್ ಹಾಕ್ಕೊಳ್ಳಿ. ನಾನು ಈಗ ಇದು ಫಸ್ಟೇ ಆಯಿಲ್ ಹಾಕಿ ಬಿಸಿಗೆ ಇಡ್ತಾ ಇದ್ದೀನಿ. ಯಾಕಂದರೆ ಆಯಿಲ್ ಬಿಸಿ ಇರಬೇಕು. ನಾವು ಈಗೇನು ಚಿಕನ್ ರೆಡಿ ಮಾಡಿ ಈಗೇನು ನಾವು ಆಯಿಲಿಗೆ ಹಾಕ್ತಾ ಇದ್ದೀವಿ ಅಂದರೆ ಬಿಸಿ ಇರಬೇಕು. ಹಾಗಾಗಿ ನಾನು ಫಸ್ಟ್ ಆಯಿಲ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ. ನಂತರ ಚಿಕನ್ನ ತೊಗೊಂಡಿದ್ದೀನಿ ನಾನು. ಏನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಚಿಕನ್ನು, ಅದನ್ನ ತಗೊಂಡು
ಈಗೇನು ಡ್ರೈ ಹಿಟ್ಟು ಥರ್ಡ್ ಮ್ಯಾರಿನೇಷನ್ ಮಾಡುವಾಗ ನಾನೇನು ಡ್ರೈ ಹಿಟ್ಟು ನಿಮಗೇನು ತೋರಿಸಿದ್ನ ಅದರಲ್ಲಿ ಇದನ್ನ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಕ್ಲೀನಾಗಿ ನಿಧಾನ ನೀವು ಕೈಯಲ್ಲಿ ಜಾಸ್ತಿ ಫೋರ್ಸ್ ಮಾಡಬೇಡಿ, ನಿಧಾನ ಪ್ರೆಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಎಲ್ಲ ಕಡೆ ಅದು ಹಿಟ್ಟು ನಿಮಗೆ ಪ್ರೆಸ್ ಆಗಿ ಕವರ್ ಆಗಬೇಕು, ಎಲ್ಲೂ ಜಾಗ ಕಾಣಿಸ್ಬಾರ್ದು. ಕ್ಲೀನಾಗಿ ಅದನ್ನ ಈ ಹಿಟ್ಟೊಳಗೆ ಹಾಕಿ ಅದನ್ನ ಕ್ಲೀನಾಗಿ ಡಿಪ್ ಮಾಡಿ ಎಲ್ಲ ಕಡೆ ಅದು ಕವರ್ ಆಗಬೇಕು. ಅಲ್ಲಿಂದ ನೆಕ್ಸ್ಟ್ ತೆಗೆದು ನೀವು ನಾನೇನು ನಿಮಗೆ ಡ್ರೈ ಕೋಟಿಂಗ್ ಮತ್ತು ಫಸ್ಟ್ ನೀವೇನು ಡ್ರೈ ಕೋಟಿಂಗ್ ಮಾಡಿದ್ರು ಆ ಡ್ರೈ ಕೋಟಿಂಗಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಅದಕ್ಕೆ ಕೋಟಿಂಗ್ ಕೊಡಬೇಕಾಗುತ್ತೆ. ಅದೇನು ಎಕ್ಸ್ಟ್ರಾ ಮೈದಾ ಇದೆ ಅದೊಂದು ಪ್ಲೇಟಿಗೆ ಸ್ವಲ್ಪ ಈ ಥರ ಕೆಳಗೆ ಬೀಳಿಸ್ಕೊಬಿಟ್ಟು ನಾವೇನು ಎಣ್ಣೆ ಕಾಯಕ್ಕಿಟ್ಟಿದ್ವಿ ಬಿಸಿ ಆಗೋಕ್ಕೆ ಹೈ ಫ್ಲೇಮಲ್ಲೇ ಇರಲಿ. ನಾವೇನು ಚಿಕನ್ ಹಾಕುವಾಗ ಹೈ ಫ್ಲೇಮಲ್ಲಿ ಹಾಕಿ ಅದನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. 6ರಿಂದ 7 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಲಿ ಇದು ಈ ರೀತಿ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋಷ್ಟು ಇದು ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಇದಾಗಿದೆ ಈಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮ್ಗೆ ನೋಡ್ತಿರ್ಬೋದು. ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಒತ್ತೋ ಮುಖಾಂತರ ಮುಂದೆ ಬರುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು.